ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಗುಬ್ಬಿಗೂಡು. ಈ ಟೆಂಪಲ್ ಬಂದು ಮೈಸೂರಲ್ಲಿ ಬುಗುತ್ಕಳ್ಳಿ ಅನ್ನೋ ಗ್ರಾಮದಲ್ಲಿದೆ. ಈ ವಿಲೇಜ್ ಬಂದು ಮೈಸೂರು ಮತ್ತು ಬನ್ನೂರು ರೋಡ್ಗೆ ಲೊಕೇಟ್ ಆಗಿರುತ್ತೆ. ಮೈಸೂರಿಂದ 7 ಕಿಲೋಮೀಟರ್ ಆಗುತ್ತೆ. ಬುಗುತ್ಕಳ್ಳಿ ಗೇಟಿಂದ ರೈಟ್ ಸೈಡ್ ಊರೊಳಗಡೆ ಇರೋ ದೇವಸ್ಥಾನ ಇದು ತೋರಿಸ್ತಾ ಇರೋದು. ಅಲ್ಲಿಗೆ 1 ಕಿಲೋಮೀಟರ್ ಆಗುತ್ತೆ. ಊರೊಳಗಡೆ ಹೋಗ್ಬೇಕಂದ್ರೆ 1 ಕಿಲೋಮೀಟರ್ ಆಗುತ್ತೆ. ಮತ್ತು ಲೆಫ್ಟ್ ಸೈಡ್ಗೆ ಅದೇ ಬುಗುತ್ಕಳ್ಳಿ ಗೇಟಿಂದ ಲೆಫ್ಟ್ ಸೈಡ್ಗೆ ಹೋದರೆ ಕಾಡನಕಟ್ಟೆ ಅಂತ ಇರುತ್ತೆ. ಅಲ್ಲಿ ಬಂದು ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಅಲ್ಲಿ ಹೋಗಿ ಹರಕೆ ಮರಿ ಹೊಡೆದು ಪರ ಮಾಡಿ ಹರಕೆ ತೀರಿಸ್ತಾರೆ. ಅಲ್ಲಿ ಫುಲ್ಲು ಕಾಡು ಥರ ಇದೆ, ಅಲ್ಲಿ ಪರ ಮಾಡ್ತಾರೆ ತುಂಬ ಜನ. ತುಂಬಾ ಪವರ್ಫುಲ್ ತಾಯಿ ಶ್ರೀ ಬೇತಾಳೇಶ್ವರಿ ಅಮ್ಮನವರು. ಈ ತಾಯಿ 4 ಊರಿಗೆ ಗ್ರಾಮ ದೇವತೆ ಆಗಿರ್ತಾಳೆ. ಇದು ಬುಗುತ್ಕಳ್ಳಿ ಮತ್ತು ಪಕ್ಕದೂರು ಚಿಕ್ಕಹಳ್ಳಿ ಮತ್ತು ನಾಡನಹಳ್ಳಿ ಮತ್ತು ಆಲನಹಳ್ಳಿ, ಇಷ್ಟು ದೇವ್ರಿಗೂ ಗ್ರಾಮ ದೇವತೆ ಆಗಿರ್ತಾಳೆ ಈ ಅಮ್ಮ. ತುಂಬಾ ಪವರ್ಫುಲ್ ತಾಯಿ ಅಂತಲೇ ಹೇಳ್ಬೋದು. ನಮಗೆ ಏನೇ ಒಂದು ಕಷ್ಟ ಇದ್ದರೂ 5 ವಾರ ಹರಕೆ ಮಾಡಿಕೊಂಡು ನಾವು 5 ವಾರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಬಂದರೆ ಏನೇ ಒಂದು ತೊಂದರೆ ಇದ್ರೂ ಸಾಲ್ವ್ ಮಾಡ್ತಾಳೆ ತಾಯಿ. ಮತ್ತು ಇನ್ನು ಏನು ದೊಡ್ಡ ದೊಡ್ಡ ಸಮಸ್ಯೆಗಳು ಏನೇ ಇದ್ರೂ ಹರಕೆ ಮಾಡ್ಕೊತಾರೆ ತಾಯಿಗೆ, ಮರಿ ಬಿಡ್ತೀವಿ ಅಂತ. ಆ ಥರ ಹರಕೆ ಮಾಡ್ಕೊಂಡಿದ್ರೆ ಬೇಗನೆ ಕ್ಲಿಯರ್ ಆಗುತ್ತೆ. ನಾನು ಚಿಕ್ಕದ್ರಿಂದನೂ ಈ ತಾಯಿನ ತುಂಬಾ ನಂಬ್ತೀನಿ. ಮತ್ತು ನಾನು ಇವಾಗ ಹರಕೆ ಮಾಡ್ಕೊಂಡಿದ್ದೆ, ಮಡ್ಲಕ್ಕಿ ತುಂಬ್ತೀನಿ ಅಂತ ಹೇಳ್ಬಿಟ್ಟು ತಾಯಿಗೆ. ಮಡ್ಲಕ್ಕಿಗೆ ಅದೇ ಅಕ್ಕಿ, ಕಾಯಿ ಮತ್ತು ಬೆಲ್ಲ ಮತ್ತು ಸೀರೆ, ಅರಿಶಿನ, ಕುಂಕುಮ, ಹೂವು, ಬಳೆ ಈ ಥರ ಕೊಟ್ಟು ಮಡ್ಲಕ್ಕಿ ತುಂಬಿಸಿದ್ರೆ ಏನೇ ಒಂದು ಕಷ್ಟ ಪರಿಹಾರ ಆಗಬೇಕು ಅಂತಂದ್ರೂ ಅದು ಬೇಗನೆ ಕ್ಲಿಯರ್ ಆಗುತ್ತೆ. ನಾನು ಈ ಹರಕೆ ಮಾಡ್ಕೊಂಡಿದ್ದೆ. ಅದು ಏನಕ್ಕೆ ಅಂತಂದರೆ, ನಾನು ಈ ಯೂಟ್ಯೂಬ್ ಚಾನಲಲ್ಲಿ ತುಂಬ ದೊಡ್ಡ ಮಟ್ಟದಲ್ಲೇ ಹೆಸರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹರಕೆ ಮಾಡ್ಕೊಂಡಿದ್ದೆ. ನೋಡಿ, ಅಮ್ಮ ಅಂದರೆ ಈಗ ನಾನು ಏನೇ ಒಂದು ಕೋರಿಕೆ ಕೇಳಿದ್ರು ಈ ಥರ ಅಮ್ಮ ವರ ಕೊಟ್ಟರೆ ಆಗುತ್ತೆ ಅಂತ ನೋಡ್ತಾ ಇರ್ಬೋದು ನೀವು. ನೋಡಿ, ಅಂದರೆ ಪೂಜಾರಿ ಹತ್ರ ಕೇಳಬಾರ್ದು ಅಂತಲ್ಲ, ಬಟ್ ನಾನು ಆ ಥರ ಕೇಳ್ಕೊಳಕ್ಕಾಗಲ್ಲ. ಮನಸ್ಸಿಂದ ಡೈರೆಕ್ಟಾಗಿ ಅಮ್ಮಂಗೆ ತಲುಪಬೇಕು ಅನ್ನೋ ಥರ ನಾನು ಏನೇ ಒಂದಿದ್ರೂ ಮನಸ್ಸಲ್ಲಿ ಬೇಡ್ಕೋತೀನಿ. ಈ ಥರ ಅಮ್ಮ ಯಾರೇ ಒಂದು ಆ ಕೆಲಸ ಆಗುತ್ತೆ ಅಂತ ಅಂದರೆ ಈ ಥರ ವರ ಕೊಡ್ತಾಳೆ. ಇಲ್ಲ ಲೇಟ್ ಆಗುತ್ತೆ ಅಂತಂದರೆ ತುಂಬಾ ಲೇಟಾಗಿ ಕಾಯಿಸಿ ವರ ಕೊಡ್ತಾಳೆ. ಇಲ್ಲ ಆಗೋದೇ ಇಲ್ಲ ಅಂತಂದರೆ ಸುಮ್ಮನೆ ತುಂಬ್ದಂಗೆ ಕುತ್ಕೋತಾಳೆ ಅಮ್ಮ. ಆ ಥರ ತುಂಬಾ ನಾನು ಚಿಕ್ಕದ್ರಿಂದನೂ ನಂಬ್ಕೊ ಬಂದಿದ್ದೀನಿ ಈ ತಾಯಿನ. ಸೊ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ಹೆಸರು ಮಾಡಬೇಕು ನನಗೆ ಅನ್ನೋದು ಇಷ್ಟ ತುಂಬಾ. ಆದ್ದರಿಂದ ನಾನು ಮಡ್ಲಕ್ಕಿ ತುಂಬಿಸಿ ಸೀರೆ, ಬಳೆ, ಹೂವು ಕೊಟ್ಟೆ. ಅದನ್ನು ಪೂಜಾರಿಗೆ ಕೊಟ್ಟು ಮತ್ತು ಪಂಚಾಮೃತ ಅಭಿಷೇಕ ಮಾಡಿ ಕೊಟ್ಟಿದ್ದೀನಿ ಅಲ್ಲಿ ಮುಂದೆಗಡೆ. ನೋಡಿ, ಇದೇ ಸೀರೆ ನಾನು ತೆಗ್ದಿರೋದು ಅಮ್ಮಂಗೆ. ಏನು ನಮ್ಮ ಕೈಲಾದ ಅಷ್ಟು ಮಟ್ಟಿಗೆ ನಾವು ತೆಗ್ದು ನಮ್ಮ ಹರಕೆ ಏನಿದೆ ಅದನ್ನು ಸಲ್ಲಿಸ್ತೀವಿ. ಈ ಬ್ಲೌಸ್ ಪೀಸ್ ಒಂದು ಮತ್ತು ಅದೊಂದು ಸೀರೆ ಒಂದು ಕೊಟ್ವಿ. ಅದಕ್ಕೆ ಅವರು ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. ನಮ್ಮ ಮನಸ್ಸಲ್ಲಿ ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅನ್ನೋದೇನಿಲ್ಲ. ಪೂಜಾರಿ ಹತ್ರನೇ ಕೇಳ್ಕೊಂಡಿದ್ದೆ ನಾನು. ಒಂದು 5 ಪಾವು ಅಕ್ಕಿ ತಗೊಬನ್ನಿ, ಒಂದು ಕಾಯಿ, ಮತ್ತು ಒಂದು ಬೆಲ್ಲ, ನಿಮಗೆ ಎಷ್ಟು ಮನಸ್ಸಲ್ಲಿದೆ ಅಷ್ಟು ಕಾಣಿಕೆ ಹಾಕಿ ಅಂತ ಹೇಳಿದರು. ಸೊ ಅದಷ್ಟು ಹಾಕ್ತೆ. ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇದು ಯಾರೋ ಹೂ ಕೇಳ್ತಾ ಇದ್ರು, ಅಂದರೆ ವರ ಕೇಳ್ತಾ ಇದ್ರು. ಅವರು ಅದು ವರ ಕೇಳೋದಕ್ಕೆ ಹೂವು ಇಟ್ಟು ಅವರು ಪೂಜೆ ಮಾಡ್ತಾ ಇದ್ದಾರೆ. ಅದು ನೋಡಿ, ಆ ಹೂವನ್ನು ಬಂದು ಅಲ್ಲಿ ಅಮ್ಮನ ಮಡ್ಲಲ್ಲೇ ಕೂರಬೇಕು. ಆ ಹೂವೆಲ್ಲ ಅಲಂಕಾರ ಮಾಡಿದ್ದೀರಲ್ಲ ಅಲ್ಲಿ ಕೂರಬೇಕು. ಬಟ್ ಆ ಹೂವು ನೋಡಿ, ಅವ್ರು ಇಟ್ಟಿರೋ ಹೂವು, ನಾನು ಈ ಪಂಚಾಮೃತ ಅಭಿಷೇಕ ಮಾಡಿರೋದು ಈ ಕೋಸಿ ಥರ ಇದೆಯಲ್ಲ ಅದು ನಮ್ಮದು, ಅಲ್ಲಿಗೆ ಬಂದು ಬೀಳುತ್ತೆ ನೋಡಿ. ಅದು ತಾಯಿ ನನಗೆ ಇನ್ನೂ ಮನಸ್ಸಲ್ಲಿ ಏನೋ ಒಂದು ಇದಿರುತ್ತೆ, ಅದನ್ನು ತಾಯಿ ನಿನಗೆ, ಅದು ನಿನ್ನ ಮಡ್ಲೆಗೆ ಅಂದ್ಬಿಟ್ಟು ಸೂಚನೆಗಳು ಅದೆಲ್ಲ ತಾಯಿ ನನಗೆ ಕೊಡೋದು. ಸೊ ಅದು ಬೇರೆಯವರು ವರ ಕೇಳಿದ್ದು, ಬಟ್ ಆ ಹೂವು ಬೇರೆಯವ್ರಿಗೆ ಕೊಟ್ಟರು. ಬಟ್ ನನಗೆ ನಂಬಿಕೆ ತುಂಬ ಸಂಪೂರ್ಣವಾಗಿ ನಂಬಿಕೆ ಬಂತು. ಅಮ್ಮ ಹಿಂಗೆ ನನ್ನನ್ನು ಕೈ ಹಿಡಿದು ಕಾಪಾಡ್ತಾಳೆ ಅಂತ ಭರವಸೆಯಲ್ಲಿದ್ದೀನಿ. ನೋಡೋಣ, ಅದ್ರ ಜೊತೆಗೆ ನಿಮ್ಮ ಪ್ರೀತಿ ವಿಶ್ವಾಸನೂ ಇರಲಿ. ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ.
ನೋಡೋಣ ನಾವು ಇದರಲ್ಲಿ ನಾನು ನನಗೆ ಉಪಯೋಗ ಆಗ್ಬೇಕು, ಬರೀ ನನಗೆ ವ್ಯೂಸ್ ಸಿಗಬೇಕು ಅನ್ನೋದಷ್ಟೇ ವಿಡಿಯೋ ಮಾಡಲ್ಲ, ಅದು ಬೇರೆ ನಿಮಗೂ ವ್ಯೂವರ್ಸ್ಗೂ ಅದು ಯೂಸ್ಫುಲ್ ಆಗಬೇಕು, ಅದೇ ಥರ ನಾನು ವಿಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಗೈಸ್ ನೀವು. ಮತ್ತು ಈ ತಾಯಿಗೆ ನೀವು ಎಲ್ಲ ಇದ್ರಿಗೆ ಈಗ ಮೈಸೂರಲ್ಲಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ. ಗೊತ್ತಿಲ್ಲದವರು ಹೀಗೆ ಮೈಸೂರಿಂದ ಜಸ್ಟ್ ಒಂದು 7 ಕಿಲೋಮೀಟರ್ ಆಗುತ್ತೆ. ಬುಗುದ್ಗಳಿ ಅಂತ ಬಂದರೆ ಬುಗುದ್ಗಳಿ ಗೇಟಿಂದ ರೈಟ್ ಸೈಡು ಊರೊಳಗಡೆ ಇರೋದು, ಅಲ್ಲಿಗಾದರೂ ಹೋಗ್ಬೋದು. ಮತ್ತು ಲೆಫ್ಟ್ ಸೈಡ್ಗೆ ಹೋದರೆ ಅದು ಕಾಡನಕಟ್ಟೆ ಅಂತ ಇರುತ್ತೆ, ಅಲ್ಲಿಗಾದರೂ ಹೋಗ್ಬೋದು. ಇಲ್ಲಾಂದರೆ 2 ಕಡೆನೂ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಈಗ ನವೆಂಬರ್ ತಿಂಗಳಲ್ಲೇ ಈಗ ನೆಕ್ಸ್ಟ್ ವೀಕು 27ನೇ ತಾರೀಕಿಗೆ ಜಾತ್ರೆ ಆಗುತ್ತೆ, ಇದು ಬುಗುದ್ಕಳ್ಳಿ ಜಾತ್ರೆ ಅಂತ ಹೇಳ್ಬಿಟ್ಟು. ಆವಾಗ ಬಂದು ಪೂಜೆ ಮಾಡಿಸ್ಕೊಂಡೋಗಿ, ಮತ್ತು ಅದ್ರ ನೆಕ್ಸ್ಟು ವಾರ 4ನೇ ತಾರೀಕು ಡಿಸೆಂಬರ್ 4ನೇ ತಾರೀಕು ಬೀಳುತ್ತಲ್ಲ, ಆವಾಗ ಮತ್ತೆ ಮರುಪೂಜೆ ಅಂತ ಬೀಳುತ್ತೆ. ಆವಾಗೂ ಬಂದು ಪೂಜೆ ಮಾಡಿಸ್ಕೊಂಡೋಗಿ, ತುಂಬಾ ಒಳ್ಳೆಯದು. ಮತ್ತು ಕಾಡನಕಟ್ಟೆ ಅಂತ ಹೇಳಿದ್ನಲ್ಲ, ಅಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ತಡೆ ಹೊಡಿತಾರೆ, ಅಲ್ಲಿ ತಡೆ ಓಡಿಸ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಮತ್ತು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮುಂದೆ ಬಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಮಸಣಮ್ಮ ದೇವಸ್ಥಾನ, ಅಲ್ಲೂ ಪೂಜೆ ಮಾಡಿಸ್ಕೊ ಹೋಗ್ಬೋದು. ಮತ್ತು ಅದ್ರ ಮುಂದೆ ಬಂದರೆ ಇಲ್ಲಿ ಪ್ರಸಾದ ಕೊಡ್ತಾರೆ, ಅಂದರೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಪ್ರಸಾದ ಕೊಡ್ತಾರೆ. ಬೆಳಗ್ಗೆ 8 ಗಂಟೆಯಿಂದ 9:30 10 ಗಂಟೆ ಅಷ್ಟರಲ್ಲಿ ಟಿಫನ್ ಕೊಡ್ತಾರೆ, ಅಂತಂದರೆ ಟಿಫನ್ ಐಟಮ್ ಅಷ್ಟು ಕೊಡ್ತಾರೆ. ಮತ್ತು 11:30ಯಿಂದ 3 ಗಂಟೆವರೆಗೂ ಊಟ ಕೊಡ್ತಾರೆ. ಇಲ್ಲೂ ಪ್ರಸಾದ ತಿನ್ಕೊಂಡು ಹೋಗ್ಬೋದು. ಮತ್ತು ಇದು ಹೇಳಿದ್ನಲ್ಲ, ಅಲ್ಲಿ ಕಾಡನಕಟ್ಟೆ ದೇವಸ್ಥಾನ ಅಂತ ಹೇಳ್ಬಿಟ್ಟು, ಇದು ಕಾಡನಕಟ್ಟೆಯಲ್ಲಿರೋದು. ಅದ್ರ ಪಕ್ಕದಲ್ಲೇ ಚೌಟ್ರಿ ಇರುತ್ತೆ. ಈ ಚೌಟ್ರಿಲಿ ಈ 4 ಊರವ್ರೂ ಆಲ್ಮೋಸ್ಟ್ ಇಲ್ಲೇ ಮದುವೆ ಮಾಡೋದು. ಅಮ್ಮನ ಬಳಿ ಮದುವೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಇಲ್ಲೇ ಮದುವೆ ಮಾಡೋದು. ನೀವು ಒಂದ್ಸಲ ವಿಸಿಟ್ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.